ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೊತಾ ಇದ್ದೀನಿ. ಈ ಮ್ಯಾಗಿ ಪ್ರಿಯರಿಗೆಲ್ಲ ಹೊಸ ಥರ ಮ್ಯಾಗಿ ಮಾಡೋದನ್ನು ತೊಗೊಂಡು ಬಂದಿದ್ದೀನಿ ನೋಡಿರಿ. ಇವತ್ತು ತುಂಬ ಚೆನ್ನಾಗಿ ಬರುತ್ತೆ, ಒಂದು ಸರಿ ಟ್ರೈ ಮಾಡಿರಿ. ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ, ಹಸಿ ಅಲ್ಲನ ಹಾಕಿದ್ದೀನಿ, ಹಸಿ ಶುಂಠಿನ ಹಾಕಿದ್ದೀನಿ, ಸ್ವಲ್ಪ 2-3 ಮೆಣಸಿನ್ಕಾಯಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲಿಂದ ಪುದೀನ ಹಸಿದನ್ನು ತೊಳೆದು ಆಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡಿರಿ. ಪುದೀನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋರಿ. ಆಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನಾನು ಜಾಸ್ತಿ ತೊಗೋತಾ ಇದ್ದೀನಿ, ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತಾ ಅಂತ, ಅದಕ್ಕೋಸ್ಕರ ನೋಡಿರಿ. ಆಮೇಲಿಂದ ಇವಾಗ ನಾನು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಟಿದ್ದೆ ನೋಡಿರಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಉಳ್ಳಾಗಡ್ಡಿ ಸ್ವಲ್ಪ ಸೇರಿಸ್ಕೊರಿ, ಜಾಸ್ತಿ ಬೇಡ. ಆಮೇಲಿಂದ ಲವಂಗ, ಮೆಣಸು, ಒಂದು ಸಣ್ಣದಾಗಿ ದಾಲ್ಚಿನ್ನಿ ಹಾಕಿದ್ದೀನಿ, ಚಕ್ಕೆ ಅಂತೀವಲ್ಲ ಅದನ್ನು. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕೊಳ್ರಿ. ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ನಾನು 1 ಸ್ಪೂನ್ದಷ್ಟು ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಮುಂದೆ ಏನು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಮ್ಯಾಗಿ ಪ್ರಿಯರಿಗೆಲ್ಲ ತುಂಬ ಇಷ್ಟ ಆಗುತ್ತಾ. ಇವಾಗ ನೋಡಿರಿ, ನಾನು ಹೂ ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ, ಒಂದು ಏಲಕ್ಕಿನ ಹಾಕಿದ್ದೀನಿ, ಒಂದು ಪಲಾವ್ ಎಲೆನ ಸೇರಿಸ್ಕೊಂಡ ಇದ್ದೀನಿ. ಆಮೇಲಿಂದ ನಾನು ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ, ಉಳ್ಳಾಗಡ್ಡಿನ ಸೇರಿಸ್ಕೋತಾ ಇದ್ದೀನಿ ಕಟ್ ಮಾಡಿದ್ದಿಂದ. ಸ್ವಲ್ಪ ರುಬ್ಕೊಂಡಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನೋಡಿರಿ. ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ನಾವು ಬಿಡಬೇಕಾಗುತ್ತಾ, ಸ್ವಲ್ಪ ಮೆತ್ತಗಾಗಲಿ ನೋಡಿರಿ. ಹಾಕ್ತಾಯಿದ್ದೀನಿ ಇವಾಗ ಸಣ್ಣದಾಗಿ ನಾನು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾವು ಮ್ಯಾಗಿನ ತಂದ ತಕ್ಷಣ ಸುಮ್ಮನೆ ಬಿಸಿನೀರಲ್ಲಿ ಹಾಕಿ ಮಸಾಲೆ ಪೌಡ್ರ್ ಹಾಕಿ ತಿಂತಿರ್ತೀವಿ, ಆದರೆ ಈ ಥರ ಒಂದು ಸರಿ ಟ್ರೈ ಮಾಡಿರಿ, ಭಾರಿ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಮಾಡ್ತಾನೆ ಇರ್ತೀರಿ ಒಂದು ಸರಿ ಮಾಡಿದಂದ್ರೆ. ಆಮೇಲಿಂದ ನಾನು ಕ್ಯಾರೆಟ್ನ ಕಟ್ ಮಾಡಿಟ್ಟಿದ್ದೆ, ಗಜ್ರಿನ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ, ಅದನ್ನು ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ಇವಾಗ ನಾನು ಎಲ್ಲನೂ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಬಿಡೋಣ ಅಂತ ಅದನ್ನೆಲ್ಲನೂ ಎಣ್ಣೆಲಿ. ಈಗ ಸ್ವಲ್ಪ ನಾನು ಗೋಡಂಬಿನ ತೊಗೊಂಡಿದ್ದೆ, ಗೋಡಂಬಿನ ಹಾಕ್ತಾ ಇದ್ದೀನಿ ನೋಡಿರಿ. ಸೈಡಿಗೆ ಈರುಳ್ಳಿ ಮತ್ತು ಕ್ಯಾರೆಟ್ನ ಸರಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಫಸ್ಟ್ ಕೂಡ ನಾವು ಹಾಕೋಬೋದಾಗಿತ್ತು, ಆದರೆ ನಾನು ಈಗ ಹಾಕ್ತಾ ಇದ್ದೀನಿ. ಆಮೇಲಿಂದ ಒಂದೇ ಒಂದು ಸಣ್ಣದು ಮೀಡಿಯಮ್ ಸೈಜ್ದು ಟೊಮಟೊ ತೊಗೊಂಡಿದ್ದೆ, ಟೊಮಟೊನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ನಾನು ಇವಾಗ ಎಲ್ಲನೂ ಹಾಕಿ ಇನ್ನೊಂದು ಸ್ವಲ್ಪ ನಾವು ಕೈ ಆಡಿಸ್ಬಿಡೋಣ, ಅದನ್ನು ಸ್ವಲ್ಪ ಮೆತ್ತಗಾಗಲಿ ಎಲ್ಲನೂ. ಡೈಲಿ ನಾವು ಏನು ತಿಂತಿರ್ತೀವೋ ಅದ್ರ ಜೊತೆಗೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಮನೇಲಿರೋರು ಕೂಡ ಖುಷಿಯಾಗಿ ತಿಂತಾರೆ ನೋಡಿರಿ. ಅದಕ್ಕೆ ನಾನು ಕೂಡ ಇವತ್ತು ಮ್ಯಾಗಿನ ಹೊಸ ಟೈಪು ನಾನು ರೆಡಿ ಮಾಡ್ತಾಯಿದ್ದೀನಿ. ನಮಗೆಲ್ಲರಿಗೂ ಇಷ್ಟ ಆಯಿತು, ನೀವು ಕೂಡ ಟ್ರೈ ಮಾಡಿರಿ ಒಂದು ಸರಿ. ಇದು ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ನೋಡಿರಿ. ನಾನು ಇವಾಗ ತುಂಬ ಚೆನ್ನಾಗಿ ಬಂದಿತ್ತು, ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ನಿಮ್ಗೆ ಬೇಕಂದ್ರೆ ಸೇರಿಸ್ಕೊರಿ, ನಾನು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ನಾನು ಈಗ ನಾವು ಏನೆಲ್ಲ ರುಬ್ಬಿಟ್ಟಿದ್ವಲ್ಲ ಮಸಾಲಿನ ಪುದೀನ ಎಲ್ಲ, ಅದನ್ನು ತಂದು ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕಿ ನಾನು ಇದನ್ನು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಇದ್ರ ಜೊತೆಗೇ ನಾವು ಹುರ್ಕೊಂಡು ಬಿಡೋಣ ಎಣ್ಣೆಲೇನೆ, ಅಂದ್ರೆ ಹಸಿ ವಾಸನೆ ಹೋಗುತ್ತಾ ಒಂಥರ ಘಮಾಗಿ ಬರ್ತಿರ್ತೈತಿ. ಆವಾಗ ನಾವು ಬಿಟ್ಟು ಮುಂದೆ ಏನು ಹಾಕ್ಕೊಳ್ದು ಅಂತ ನಿಮಗೆ ತೋರಿಸ್ತೀನಿ. ಅದನ್ನೆಲ್ಲ ಚೆಂದಾಗಿ ನಾವು ಎಣ್ಣೆಗೆ ಮತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿರಿ. ಪುದೀನ ಎಲ್ಲ ಹಸಿ ಸ್ಮೆಲ್ ಬರ್ತಿರ್ತೈತಿ. ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ, ಅದು ಸ್ವಲ್ಪ ಎಲ್ಲ ಹುರಿದಂಗಾಗಲಿ ಅಂತ ಸ್ವಲ್ಪ ಹೊತ್ತು ಅದನ್ನು ನಾವು ಕೈ ಆಡಿಸ್ತಾನೆ ಇರೋನು, ಎಲ್ಲ ಮಿಕ್ಸ್ ಮಾಡಿಕೊಂಡು. ಆಮೇಲೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೆ, ನಾನು ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಯಾಕಂದರೆ ಟೊಮೊಟೊ ನಾನು ಸಣ್ಣ ಸೈಜ್ ತೊಗೊಂಡಿದ್ದೆ ನಾನು, ಅದಕ್ಕೋಸ್ಕರ ಒಂದು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಟೇಸ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಒಂದು ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ ನೀವು ಕೂಡ. ತುಂಬ ಬೇಗ ಮಾಡ್ಕೋಬೋದು, ಅಷ್ಟೇ ಇಷ್ಟ ಆಗುತ್ತೆ ಎಲ್ಲರಿಗೂ. ಆಮೇಲೆ ತುಂಬ ರುಚಿ ಇರುತ್ತೆ, ತಿನ್ನೋಕೆ ಭಾರಿ ಟೇಸ್ಟ್ ಆಗಿರುತ್ತೆ. ಆಮೇಲಿಂದ ನಿಮಗೆ ಎಷ್ಟು ಬೇಕೋ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ರಿ. ಯಾಕಂದ್ರೆ ಮಸಾಲೆ ಒಳಗೂ ಉಪ್ಪಿರುತ್ತಲ್ಲ, ಅದಕ್ಕೋಸ್ಕರ ಮ್ಯಾಗಿ ಮಸಾಲೆ ಪೌಡ್ರ್ ಇರುತ್ತಲ್ಲ ಅದ್ರಾಗ ಉಪ್ಪಿರ್ತೈತಿ. ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ, ಬೇಕನ್ನಿಸ್ತಪ್ಪ ಅಂತಂದ್ರೆ ನಾವು ಮತ್ತೆ ಹಾಕ್ಕೊಳಕ್ಕೆ ಬರ್ತೈತೆ ಆಮೇಲೆ ಅಂತ ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಿದ್ದೆ ಉಪ್ಪನ್ನು. ಇವಾಗ ನೋಡಿರಿ ಎಲ್ಲ ಆಗೈತಿ, ಸ್ವಲ್ಪ ಕುದಿಲಿ ಅಂತ ಹಂಗೆ ಬಿಟ್ಟಿದ್ದೆ. ಇವಾಗ ನಾನು ಮ್ಯಾಗಿ ಮಸಾಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತಂದು ನಾನು 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೆ, ಅದರಲ್ಲಿರೋ 2 ಪ್ಯಾಕೆಟ್ನು ನಾನು ಸೇರಿಸ್ಕೋತಾ ಇದ್ದೀನಿ ನೋಡಿರಿ. ಇದರಲ್ಲಿ ಉಪ್ಪಿರುತ್ತಲ್ಲ ಅದಕ್ಕೋಸ್ಕರ ಉಪ್ಪನ್ನು ನಾನು ಕಮ್ಮಿ ಹಾಕಿದ್ದೆ. ಈಗ ನೋಡಿರಿ ಅದನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಇದು ಮಸಾಲೆ ಹಾಕಿಲ್ಲ ಅಂದ್ರೂ ನಡೀತದ್ರಿ, ಯಾಕಪ್ಪ ಅಂತಂದ್ರೆ ನಾವೆಲ್ಲ ರುಬ್ಬಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದೇ ಮಸಾಲೆನೂ ನಡೀತೈತಿ. ನಿಮಗೆ ಬೇಕಂದ್ರೆ ಹಾಕೋಬೋದು. ಇವಾಗ ಏನು ನಾನು 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿನಲ್ಲ ಅದನ್ನೆಲ್ಲ ನಾನು ಮುರಿದು ಸೈಡಲ್ಲಿ ಎತ್ತಿಟ್ಟಿದ್ದೆ. ಇದಕ್ಕೆ ನಾನು ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ, ನೀರು ಹಾಕೋದು ಬೇಡ. ಫಸ್ಟ್ ಇದನ್ನು ಮ್ಯಾಗಿನೇ ಹಾಕೊಂಡ್ಬಿಟ್ಟು ನಾವೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡೋನು. ಸ್ವಲ್ಪ ಇದ್ರಾಗೆ ಅವು ಮೆತ್ತಗಾಗಲಿ, ಮೆತ್ತಗಾದ್ಮೇಲೆ ಬೇಕಾದ್ರೆ
ಬೇಕಾದ್ರೆ ಬಿಸಿನೀರು ಕಾಸಿನೂ ನಾವು ಹಾಕೋಬೋದು, ಬೇಡ ಅಂದ್ರೆ ಒಂದು ಗ್ಲಾಸ್ನಷ್ಟು ನಾವು ತಣ್ಣೀರನ್ನು ಹಾಕೋಬೋದು, ಇಲ್ಲ ತಿಳು ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ನಾವು ಬೇಡ ನಮಗೆ ಗಟ್ಟಿ ಬೇಕು ಅಂದರೆ ನೀರನ್ನ ಕಮ್ಮಿ ಹಾಕಿ ನಾವು ಇದನ್ನು ಮ್ಯಾಗಿನ ಕುದಿಸ್ಕೋಬೋದು. ನೋಡಿರಿ ನಾನು ಫಸ್ಟಿಗೆ ನೀರು ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ನಾನು ಮ್ಯಾಗಿನೇ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಕೊಡ್ತಾಯಿದ್ದೀನಿ ಚೆಂದಾಗಿ ಎಲ್ಲದಕ್ಕೂ. ಇದ್ರಾಗ ಸ್ವಲ್ಪ ಮೆತ್ತಗಾದಂಗೆ ಆಗ್ತಾವೆ. ಆಮೇಲೆ ಬೇಕಾದ್ರೆ ನಾವು ಒಂದು ಗ್ಲಾಸ್ನಷ್ಟು ನೀರು ಹಾಕೊಳ್ಳೋಣ. ಎಷ್ಟು ಮ್ಯಾಗಿ ತೊಗೊಂಡಿರ್ತೀವೋ ಅದು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಜಾಸ್ತಿ ನೀರು ಆಯ್ತು ಅಂದರೆ ಇಷ್ಟ ಆಗಂಗಿಲ್ಲ, ಕೆಲವೊಬ್ರು ಗಟ್ಟಿ ಥರ ಇರಲಿ ಅಂತ ಕೇಳ್ತಿರ್ತಾರಲ್ಲ ಅವರಿಗೆ ಆ ಥರ ನಾನು ಸ್ವಲ್ಪ ನೀರನ್ನು ಆಮೇಲಿಂದ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇದೇ ಥರ ಮಾಡ್ಕೊಡ್ರಿ, ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಏನು ರುಬ್ಕೊಂಡಿದ್ನೆಲ್ಲ ಮಿಕ್ಸಿ ಜಾರ್ ಒಳಗೆ, ಅದ್ರಾಗ ಸ್ವಲ್ಪ ಮಸಾಲೆ ಇತ್ತು, ಅದನ್ನೊಳಗೆ ನೀರು ಹಾಕ್ಕೊಂಡು ತಂದು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿರಿ ಮಸಾಲೆ ಎಲ್ಲ ಹಾಳಾಗ್ಬಾರ್ದು ಅಂತ ತಂದು ಸೇರಿಸ್ಕೋತಾ ಇದ್ದೀನಿ. ಇನ್ನೊಂದು ಸರಿ ಅದನ್ನೆಲ್ಲ ನಾವು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಅದನ್ನು ಕುದಿಯೋಕೆ ಮುಚ್ಚಿಬಿಟ್ಬಿಡೋಣ. ಈಗ ನೋಡಿರಿ ಅರ್ಧ ರೆಡಿ ಆಗೈತಿ ಮ್ಯಾಗಿ. ಯಾವ ಥರ ರೆಡಿ ಆಯಿತು ಅಂತ ನೋಡಿರಿ, ತುಂಬ ಬೇಗ ಆಗುವಂಥದ್ದು ರೀ. ನಿಮ್ಗೆ ಇಷ್ಟ ಆದ್ರೆ ನೀವು ಒಂದ್ಸರಿ ಟ್ರೈ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತಾನೆ ಇರ್ತೀನಿ ನಿಮ್ಮ ಮುಂದೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದು ಮಾತ್ರ ಮರಿಲಕ್ಕೆ ಹೋಗ್ಬೇಡ್ರಿ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಇವಾಗ ಎಲ್ಲ ಮ್ಯಾಗಿನ ಕುದ್ದಿರುವಂಥ ರೆಡಿ ಆಗಿರುವಂಥ ಮ್ಯಾಗಿನ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು, ಎಲ್ಲ ಚೆಂದಾಗಿರ್ಬೇಕು. ನೀರು ಕೂಡ ನಾನು ಜಾಸ್ತಿ ಸೇರಿಸ್ಕೊಂಡಿಲ್ಲ, ಆ ಕಡೆ ತಿಳಿನೂ ಆಗಿಲ್ಲ, ಈ ಕಡೆ ಪೂರ್ತಿ ಇದೂ ಆಗಿಲ್ಲ, ಸೂಪರಾಗಿ ಬಂದಿತ್ತು. ನಾನು ಟೇಸ್ಟ್ ಮಾಡೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ಇದನ್ನು ಒಂದೇ ಥರ ತಿಂದು ಎಲ್ಲರಿಗೂ ಬೇಸರಾಗಿರ್ತದಲ್ಲ, ಆವಾಗ ಇದನ್ನು ಮಾಡ್ಕೋಬೋದು. ನೋಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ.